ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. 87ನೆಯ ಅಧ್ಯಾಯದ ಆರಂಭದಿಂದ ನಾವು ಹೊರಟಿದ್ದೇವೆ. ಅದು ಹೀಗಿದೆ: ನಾ ಧರ್ಮೇಣ ಮಹೀಂ ಜೇತುಂ ಲಿಪ್ಸೇತ ಪೃಥಿವೀಪತಿ ಅಧರ್ಮಾತ್ ವಿಜಯಂ ಲಬ್ಧ್ವಾ ಕೋನು ಮನ್ಯೇತ ಭೂಮಿಪಃ. ಅಧರ್ಮದಿಂದ ಗೆಲುವನ್ನು ಬಯಸಬಾರದು. ಅಧರ್ಮಾತ್ ವಿಜಯಂ ಲಬ್ಧ್ವಾ, ಅಧರ್ಮದಿಂದ ಗೆದ್ದು ಯಾರು ತಾನೇ ತನ್ನನ್ನು ಯಶಸ್ವಿಯಾಗಿದ್ದೇನೆ ಅಂತ ತಿಳ್ಕೊಳ್ಬಹುದು. ತಲೆ ಸಮ ಇದ್ದವನು ಯಾರೂ ತಿಳ್ಕೊಳ್ಳಿಕ್ಕಾಗಲ್ಲ. ಇದು ನಮಗೆ ಇಡೀ ಬ್ರಿಟಿಷರ ಕ್ರಮವನ್ನು ವಿವೇಚನೆ ಮಾಡಿದ ಹಾಗಾಗತ್ತೆ. ಅವರು ಬಂದಿದ್ದು ವ್ಯಾಪಾರ ಮಾಡಲಿಕ್ಕೆ ಅಂತ, ಆಕ್ರಮಿಸಿದ್ದು ಹೀಗೆ. ಆಶ್ರಿತರಾಗಿ ಬಂದು, ಆಶ್ರಯವನ್ನು ಬೇಡಿ ಬಂದು, ಆಮೇಲೆ ನಮ್ಮನ್ನೇ ಉಗ್ರವಾಗಿ ಆಕ್ರಮಿಸಿದರು. ಅಧರ್ಮದಿಂದ ಗೆಲ್ಲಬಾರದು. ಗೆದ್ದರೂ ತಮ್ಮ ಬಗೆಗೆ ಹೆಮ್ಮೆ ಇಟ್ಕೊಳ್ಬಾರದು. ಅಧರ್ಮದಿಂದ ಗೆದ್ದು ನಮ್ಮ ಬಗೆಗೆ ಹೆಮ್ಮೆ ಇಟ್ಕೊಳ್ಬೇಕು ಅಂತಂದರೆ ಅವರ ಮನಸ್ಸು ಕತ್ತೆ ಕಿರುಬದಂತಹ ಮನಸ್ಸೇ ಆಗಿರಬೇಕು. ಕತ್ತೆ ಕಿರುಬ ಅದಕ್ಕೊಂದು ನೀತಿ ನಯ ಏನೂ ಇಲ್ಲ. ಸಿಂಹ ಕೂಡ ಹೆದರುತ್ತೆ ಅವರನ್ನು ಆಕ್ರಮಿಸಲಿಕ್ಕೆ, ಕತ್ತೆ ಕಿರುಬಗಳನ್ನು. ಕತ್ತೆ ಕಿರುಬಗಳು ಸಿಂಹದ ಜೊತೆ ಹೋರಾಡ್ತಾ ಒಂದು ಸತ್ತಿತು ಅಂತ ಅಂದುಕೊಳ್ಳಿ, ಉಳಿದ ಎಲ್ಲ ಕತ್ತೆ ಕಿರುಬಗಳು ಆ ಕತ್ತೆ ಕಿರುಬನ್ನು ತಿಂದು ಮುಗಿಸಿ ಆಮೇಲೆ ಸಿಂಹದತ್ತ ಹೋಗ್ತವೆ. ಇಂತಹ ರುತ್ಲೆಸ್ ಎಥಿಕ್ಸ್ ಅಂತ ಅನ್ನೋದು ನಯಾ ಪೈಸೆ ಇರಲ್ಲ ಅದಕ್ಕೆ. ನನಗೆ ಇದನ್ನು ನೋಡಿದ್ರೆ ಅವರು ನೆನಪಾಗ್ತಾರೆ. ಅಧರ್ಮಾತ್ ವಿಜಯಂ ಲಬ್ಧ್ವಾ ಕೋನು ಮನ್ಯೇತ ಭೂಮಿಪಃ ಅಧರ್ಮಯುಕ್ತೋ ವಿಜಯೋ ನ ಧ್ರುವೋ ಸ್ವರ್ಗಯೇವ ಚ ಪಾತಯತ್ಯೇವ ರಾಜಾನಂ ಮಹೀಂ ಚ ಭರತರಜಭ. ಅಧರ್ಮಯುಕ್ತನಾದವ ವಿಜಯವನ್ನು ಪಡೆದರೆ ಇಲ್ಲಿ ಸುಖ ಇಲ್ಲ, ಅಲ್ಲಿ ಸ್ವರ್ಗ ಇಲ್ಲ. ಈ ಎಡಬಿಡಂಗಿ ಪರಿಸ್ಥಿತಿ ಇರುತ್ತೆ ನೋಡಿ. ನಿಮಗೆ ಅನ್ನಿಸ್ತಾ ಇಲ್ವ? ಈಗ ಅಧರ್ಮದಿಂದ ಅವರು ವಿಜಯವನ್ನು ಪಡೆದರು, 200 ವರ್ಷ ರಾಜ್ಯಭಾರ ಮಾಡಿದ್ರು. ಏನಾದರೂ ನೆಮ್ಮದಿಯಿಂದ ರಾಜ್ಯಭಾರ ಅವರು ವಿಜಯ ಶಾಶ್ವತವಾಗಿತ್ತೇ? ಇಡೀ ರಾಷ್ಟ್ರ, ಇಡೀ ಪ್ರಪಂಚವನ್ನು ಆಕ್ರಮಿಸಿಕೊಳ್ಳಲಿಕ್ಕೆ ಹೊರಟು ಪೆಟ್ಟು ತಿಂದು ಅವರು ಓಡಿ ಹೋಗೋದನ್ನು ನಿಮಗೆ ನಾವು ಸ್ವಾತಂತ್ರ್ಯ ಕೊಡ್ತಾ ಇದ್ದೇವೆ ಅಂದರು. ಅದನ್ನು ನಾವು ಭ್ರಮಿಸಿದ್ವಲ್ಲ. ಅದೆಂತಹ ಹುಚ್ಚುತನ. ಅವರ ನೆಲವನ್ನು ಈಗ ಬೇರೆಯವರು ಆಕ್ರಮಿಸ್ತಾ ಇದ್ದಾರೆ. ಅವ್ರ ನೆಲವನ್ನೇ ಉಳಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ಅದರಿಂದಾಗಿ ಅಧರ್ಮಯುಕ್ತೋ ವಿಜಯೇ ನ ಧ್ರುವಃ ಅಸ್ವರ್ಗ್ಯ ಏವ ಚ ಪಾತಯತ್ಯೇವ ರಾಜಾನಂ ಮಹೀಂಚ ಭರತರಚಭ. ರಾಜನನ್ನು ಕೆಳಗಡೆ ಕೆಡವತ್ತೆ, ಮಹೀಂಚ ಭೂಮಿಯೂ ಕೂಡ ನಾಶ ಆಗತ್ತೆ. ಅದರಿಂದ ಅಧರ್ಮದಿಂದ ಗೆಲ್ಲಬಾರದು. ವಿಶೀರ್ಣ ಕವಚಂ ಚೈವ ತವಾಸ್ಮೀತಿ ತವಾದಿನಂ ಕೃತಾಂಜಲಿಂ ನ್ಯಸ್ತಶಸ್ತ್ರಂ ಗೃಹೀತ್ವಾ ನ ವಿಹಿಂಸಯೇತ್. ಯಾರಿಗೆ ಕವಚ ನಾಶ ಆಗಿರುತ್ತೆ ಅವನಿಗೆ, ನಿನ್ನವನು ಅಂತ ಮೊರೆಹೊಕ್ಕವನಿಗೆ, ಕೈ ಮುಗಿದವನನ್ನು ಅಸ್ತ್ರನ್ಯಾಸ ಮಾಡಿದವನನ್ನು ಕೊಲ್ಲಬಾರದು.
ಇದನ್ನು ನಮ್ಮ ಕ್ಷತ್ರಿಯ ವಂಶದವರು ಪಾಲನೆ ಮಾಡ್ಕೊಂಡು ಬಂದದ್ದೇ ತೊಂದರೆ ಆಯಿತು. ನಮಗೆ ಅಷ್ಟು ಭೀಕರವಾಗಿರ್ತಾರೆ ಅಂತ ಯಾರಿಗೂ ಗೊತ್ತಿತ್ತು ಅಲ್ವಾ? ಬಲೇನ ವಿಜಿತೋ ಯಶ್ಚ ನ ಸಬುದ್ಧೇತ ಭೂಮಿಪಃ ಸಂವತ್ಸರಂ ಸಂಪ್ರಣಯೇತ್ ತಸ್ಮಾತ್ ಜಾತ ಪುನರ್ಭವೇತ್. ಒಬ್ಬ ಗೆದ್ದಾಗ ಅವನನ್ನು 1 ವರ್ಷದ ತನಕ ಬಂಧನ ಮಾಡಬಾರದು. ಅಂದರೆ ಬಂಧನ ಅಂತ ಕಠೋರವಾದ ಶಿಕ್ಷೆಗೆ ಒಳಪಡಿಸಬಾರದು, ಬಂಧನದಲ್ಲಿಡಬೇಕಾಗತ್ತೆ. ಯಾಕೆ ಅಂದರೆ ಅವನ ಒಳಿತು ಕೆಡಕುಗಳನ್ನು ನೋಡಿ ಆಮೇಲೆ ಸಾಮಂತನಾಗಿ ಇರಿಸಿಕೊಳ್ಳೋದಾ, ಉಪೇಕ್ಷೆ ಮಾಡೋದಾ, ಅಥವಾ ಅವನನ್ನು ಕೊಲ್ಲೋದಾ, ಅದು ಆಮೇಲೆ. ನ ಚ ಸಂವತ್ಸರಂ ಕನ್ಯಾಃ ಸ್ಪೃಷ್ಟವ್ಯಾಃ ಸಹಸಾಹೃತಾಃ ಏವಮೇವ ಧನಂ ತರವಂ ಯಚ್ಚಾನ್ಯತ್ ಸಹಸಾಹೃತಂ. ನ ಚ ಸಂವತ್ಸರಂ ಕನ್ಯಾಃ ಸ್ಪೃಷ್ಟವ್ಯಾಃ. ಶತ್ರುಗಳನ್ನು ಗೆದ್ದು ಅವರ ಕನ್ಯೆಯರನ್ನು ತಂದುಕೊಳ್ಳುವಾಗ, ಅಪಹರಿಸುವಾಗ 1 ವರ್ಷ ತಾಳ್ಮೆಯಿಂದ ಇರಬೇಕು ಅಂತಾರೆ. ಚಾಣಕ್ಯ ತನ್ನ ಅರ್ಥಶಾಸ್ತ್ರದಲ್ಲಿಯೂ ಕೂಡ ಅದನ್ನೇ ಹೇಳ್ತಾನೆ. ಯಾಕೆ ಅಂದರೆ 1 ವರ್ಷದ ತನಕ ಅವರ ಕೆಚ್ಚು, ರೋಷ, ದ್ವೇಷ, ಆವೇಶ ಎಲ್ಲ ಇರುತ್ತೆ. ಅಲ್ಲ, ರಾವಣ ಹಾಗೆ ಮಾಡಿದ್ದು ಅಂದರೆ ಅವನಿಗೇನು ಭಯ ಇರಲಿಲ್ಲ, ಸೀತೆಯ ಬಗ್ಗೆ ಒಂದು ಭಯ ಇರಲಿಲ್ಲ. ರಾವಣಂದು ಇಲ್ಲಿ ತರಲೇಬೇಡ. ಇದು ಸಾಮಾನ್ಯವಾಗಿ ರಾಜರು ಒಂದು ರಾಷ್ಟ್ರವನ್ನು ಗೆದ್ದರೆ ಅಲ್ಲಿರುವ ಹೆಣ್ಣು ಮಕ್ಕಳನ್ನು 1 ವರ್ಷದ ತನಕ ಮುಟ್ಟಬೇಡಿ. ಅವನು ಇಷ್ಟು ಕೊಡ್ತಾನೆ. ರಾಜ್ಞಿ ಪರೀಕ್ಷಾಧ್ಯಾಯ ಅಂತ ಒಂದು, ರಾಣಿಯರನ್ನು ಪರೀಕ್ಷೆ ಮಾಡಬೇಕು, ಹೇಗೆ ಸತ್ತರು ಅಂತ. ವಸ್ತ್ರದಲ್ಲಿ ಇಟ್ಟುಕೊಂಡಿದ್ದ ಕತ್ತಿಯಿಂದ ಒಬ್ಬ ರಾಜ ಸತ್ತ ಅಂತೆ. ಇನ್ನೊಬ್ಬ ಅದಕ್ಕೆ ವಸ್ತ್ರವನ್ನೆಲ್ಲ ಚೆನ್ನಾಗಿ ಪರೀಕ್ಷೆ ಮಾಡಿ ಶಯನಾಗಾರದಲ್ಲಿ ಇಟ್ಟುಕೊಂಡಿದ್ದಾಗ ತಲೆಮುಡಿಯ ಒಳಗಿನಿಂದ ರಕ್ತ ಇದನ್ನು ತೆಗೆದು ಕತ್ತರಿಸಿದ್ರು ಅಂತ. ಅದನ್ನು ನೋಡಿ ಇನ್ನೊಬ್ಬ ರಾಜ ಅದನ್ನು ಮಾಡಿದ್ದಾಗ ಉಂಗುರದ ಅರೆಯ ಒಳಗಡೆ ಇರುವ ವಿಷವನ್ನು ಹಾಕಿ ಸಾಯಿಸಿದ್ಲು ಅಂತ. ಹೀಗೆ ಲಿಸ್ಟ್ ಕೊಡ್ತಾರಲ್ಲಿ. ಹೆಣ್ಣು ಮಕ್ಕಳನ್ನು, ಬೇರೆ ರಾಜ್ಯವನ್ನು ನಾವು ವಶಪಡಿಸಿಕೊಂಡಾಗ ಶತ್ರು ದೇಶದಲ್ಲಿರುವ ಹೆಣ್ಣು ಮಕ್ಕಳನ್ನು ಕೂಡಲೇ ಮುಟ್ಲಿಕ್ಕೆ ಹೋಗಬಾರ್ದು. 1 ವರ್ಷ ಕಾಯಿಸಬೇಕು ಅವ್ರನ್ನ. 1 ವರ್ಷ ಆದಮೇಲೆ ಅವರನ್ನು ಮುಟ್ಟಬಹುದು. ಇದು ರಾಜರಿಗೆ ಅನ್ವಯಿಸುವಂಥದ್ದು, ರಾಜಕನ್ಯೆಯರಿಗೆ ಅನ್ವಯಿಸುವಂಥದ್ದು. ಇವತ್ತು ಕೂಡ ಅದು ಹೌದೇ. ಇವತ್ತು ಬೇರೆ ರೀತಿ ಹನಿ ಟ್ರ್ಯಾಪ್ ಮಾಡ್ತಾರಲ್ಲ, ಮತ್ತು ಎಷ್ಟೋ ಜನರನ್ನು ಕೊಲ್ತಾರೆ. ಹಾಗೆ ಈಗ ಟಿಬೇಟನ್ನು ಚೀನಾದವ್ರು ಹೇಗೆ ವಶಪಡಿಸಿಕೊಂಡದ್ದು? ಸಮಗ್ರ ಹನಿ ಟ್ರ್ಯಾಪ್ ಮೂಲಕನೇ ವಶಪಡಿಸಿಕೊಂಡದ್ದು. ಅದರಿಂದಾಗಿ ಭೀಷ್ಮಾಚಾರ್ಯರು ಹೇಳ್ತಾರೆ, ನಚ ಸಂವತ್ಸರಂ ಕನ್ಯಾಃ ಸ್ಪೃಷ್ಟವ್ಯಾಃ. ಹಾಗೆ ಯಾವ ಹಣವನ್ನು ಕೂಡ ಮುಟ್ಟಬೇಡಿ, 1 ವರ್ಷದ ತನಕ ಕಾಯಿರಿ. ಯಾವುದೇ ಹಣ. ನತು ಮಧ್ಯೆ ಧನಂ ತಿಷ್ಠೇತ್ ಲಿಪ್ಸೇಯುರ್ಬ್ರಾಹ್ಮಣಾದಯಃ ಯುಂಜೀರನ್ವಾಪ್ಯನುಡುಹಃ ಕ್ಷಂತವ್ಯಂ ವಾ ಪುನರ್ಭವೇತ್. ಅಲ್ಲ, ಆ ಹಣದ ತುರ್ತಿದೆ ಅಂದರೆ ಪರೀಕ್ಷೆ ಮಾಡಬೇಕಂತೆ. ಯಾಕೆಂದರೆ ಭೀಷ್ಮಾಚಾರ್ಯರು ಹೇಳುವ ಕೆಲವು ಕಥೆಗಳೆಲ್ಲ ಇದೆಯಲ್ಲ, ಅದು ವಿಶ್ವ ಸಾಹಿತ್ಯ ಪರಾಮರ್ಶಕ. ಇಡೀ ಜಗತ್ತಿನ ಸಾಹಿತ್ಯವನ್ನು ಅದು ಪರಾಮರ್ಶೆ ಮಾಡುವ ಹಾಗೆ ಮಾಡುತ್ತೆ. ಅದನ್ನು ಮಾಡದೆ ಹೋದರೆ ನಮಗೆ ಪೂರ್ತಿ ಅರ್ಥ ಆಗೋದಿಲ್ಲ. ಈ ಹಣದ ಬಗ್ಗೆ ಹೇಳ್ತೇನೆ ಕೇಳಿ. ಹಣಕ್ಕೆ ಸವರಿದ ಗಾಢವಾದ ವಿಷ ಮೂಗಿನ ಒಳಗಡೆ ಹೋಗಿ ಸತ್ತದ್ದಿದೆಯಂತೆ. ಹಣಕ್ಕೆ ಅವಾಗೆಲ್ಲ ಬಂಗಾರದ ಗಟ್ಟಿಗಳಿಗೆ
ವಿಷ ಚೆನ್ನಾಗಿ ಸವರಿ ಮೂಗಿನಲ್ಲಿ ಗಾಳಿ ಹೇಳ್ಕೊಂಡು ಸತ್ತದ್ದಿದೆಯಂತೆ ರಾಜನಾದವ ಅಥವಾ ಬಹಳ ಜನ ಎಲ್ಲ. ಆ ಕಾರಣದಿಂದ ಇದು ಗ್ರೀಕಿನಲ್ಲಿ ನಡೆದದ್ದು, ಗ್ರೀಕಿನಲ್ಲಿ ನಡೆದ ಘಟನೆ ಅಂತ ಹೇಳುತ್ತಾರೆ. ಒಬ್ಬ ವೈದ್ಯ ಇದ್ದ, ರಾಜನ ಒಂದು ಘೋರವಾದ ರೋಗವನ್ನು ವಾಸಿ ಮಾಡಿದ. ಅವನ ಬಗ್ಗೆ ಹೇಳಿಕೊಟ್ರು ಮಂತ್ರಿಗಳೆಲ್ಲ ಅಸೂಯೆಯಿಂದ. ನಿನ್ನನ್ನು ಕೊಲ್ತೇನೆ ಅಂದ. ಆಯಿತು, ಕೊಲ್ಲು, ಆದರೆ ನೀನು ಚಿರಂಜೀವಿಯಾಗಿ ಬದುಕುವ ರಹಸ್ಯವನ್ನು ಈ ಪುಸ್ತಕದಲ್ಲಿ ಇಟ್ಟಿದ್ದೇನೆ ಅಂತಂದ. ಅದನ್ನು ಓದ್ಬಿಟ್ಟು ಆಮೇಲೆ ನನ್ನನ್ನು ಕೊಲ್ಲು. ಆಯಿತು ಅಂತ ಆತುರಾತುರದಿಂದ ಆ ರಾತ್ರಿ ಓದಲಿಕ್ಕೆ ಅಂತ ಹೋದ. ಅದು ಗಾಢವಾಗಿ ಒಣಗಿಕೊಂಡಿತ್ತದು, ಒದ್ದೆಯಾಗಿತ್ತದು. ನಾಲಿಗೆ ನೆಕ್ಕಿದ, ಆ ಹಾಳೆಯನ್ನು ಪಕ್ಕಕ್ಕೆ ಹಾಕಿದ. ಹಾಗೆ ಹಾಕಿ ಸತ್ತೇ ಹೋದ ಅವನು. ಯಾಕೆಂದರೆ ಆ ಹಾಳೆಯಲ್ಲಿ ವಿಷ ಬೆರೆಸಿತ್ತು. ಇದೆಲ್ಲ ಈ ಥರದ ಘಟನೆಗಳು ಬೇಕಷ್ಟಿವೆ. ಸಾಯಿಸೋದಕ್ಕೆ 1000 ದಾರಿ ಇದೆ. ಅದೇ ಎಚ್ಚರದಿಂದ ಇರಬೇಕು ಅಂತಾರೆ. ಅನೀಕಯೋ ಸಂಹತಯೋ ರಾಜ್ಞಾ ರಾಜೈವ ಯೋದ್ಧವ್ಯಂ ತಥಾ ಧರ್ಮೋ ವಿಧೀಯತೆ ನಾನೋ ರಾಜಾನಂ ಅಭ್ಯಸ್ಯಾತ್ ಅರಾಜನ್ಯ ಕಥಂಚನ. ಕ್ಷತ್ರಿಯರ ಜೊತೆಗೆ ಹೋರಾಡಬೇಕು. ಯಾರು ಕ್ಷತ್ರಿಯರಲ್ವೋ ಅವ್ರ ಜೊತೆಗೆ ಕ್ಷತ್ರಿಯನಾದವನು ಹೋರಾಡಬಾರದು. ಇದು ನಿಯಮ. ಈ ನಿಯಮವನ್ನು ಮುಂದೆ ಇಟ್ಟೇ ಕರ್ಣ ಹಾಗೂ ಅರ್ಜುನರ ಯುದ್ಧವನ್ನು ಕೃಪಾಚಾರ್ಯರು ತಪ್ಪಿಸ್ತಾರೆ. ಭೀಮಸೇನ ಅದನ್ನು ಸಪೋರ್ಟ್ ಮಾಡ್ತಾನೆ. ಇಲ್ಲ ಅಂದರೆ ಅನವಶ್ಯಕ ಅಲ್ವಾ? ಕರ್ಣ ಬಂದು ನೀನು ಅವನಿಗಿಂತ ಒಳ್ಳೆಯ ಇದನ್ನು ಮಾಡಿದ್ದಿ ಸರಿ, ಸಾಧನೆ ಮಾಡಿದ್ದಿ ಸರಿ, ಅರ್ಜುನನಿಗಿಂತ ಹೆಚ್ಚು ಚಮತ್ಕಾರವನ್ನು ಕರ್ಣ ತೋರಿಸಿದ ಸರಿ, ಯುದ್ಧಕ್ಕೆ ಬರೋದೇನು? ಇದು ಯುದ್ಧನ ನಡೀತಾ ಇದ್ದದ್ದು ನಮ್ಮ ಅಸ್ತ್ರವಿದ್ಯೆಯ ಪರಿಣತಿ ಪ್ರದರ್ಶನ ಅಂತ ದ್ರೋಣಾಚಾರ್ಯರು ಇದು ಮಾಡಿದ್ದು. ಅದು ಏನು ಕುರುಕುಲದ ರಾಜಕುಮಾರರಿಗೆ ಮಾತ್ರ ಸೀಮಿತವಾದದ್ದು. ಅಲ್ಲಿ ನಾನು ಹೋಗಿ ನನ್ನನ್ನು ಕೇಳಿ ಏನು ಬೇಕಾದ್ರೆ ಮಾಡ್ತೀನಿ ಅಂದರೆ, ಈಗ ಸುಧಾಮಂಗಳ ನಡೀತಾ ಇರುತ್ತೆ, ಪರೀಕ್ಷೆ ಪಾಪ ಆ ಹುಡುಗರಿಗೆ ಮಾಡ್ತಾ ಇರ್ತಾರೆ. ನಾನು ಹೋಗಿ ನನ್ನನ್ನು ಪರೀಕ್ಷೆ ಮಾಡಿ ಅಂದರೆ ನಿನಗೆ ಆಹ್ವಾನ ಇದೆಯಾ ಅಂತ ಕೇಳ್ತಾರೆ. ಅಷ್ಟೇ ತಾನೇ? ನಿನ್ನನ್ನು ಯಾರು ಪರೀಕ್ಷೆಗೆ ಬಾ ಅಂತ ಹೇಳಿದ್ದು ಅಂತಾನೆ ತಾನೇ ಕೇಳೋದು. ಅದೇ ರೀತಿ ಪ್ರಶ್ನೆ ಅಲ್ಲಿಯೂ ಕೂಡ. ಇದೇ ವರ್ತನೆ ಕರ್ಣನದ್ದು ಆಗಿದ್ದು. ಏನೋ ಚಮತ್ಕಾರ ತೋರಿಸಿದೆ, ಆಯ್ತಪ್ಪ ಸಂತೋಷ, ಯುದ್ಧಕ್ಕೆ ಬಾ ಎಂಥದ್ದು ಅದು? ಅರ್ಜುನನೊಡನೆ ನೀನು ಯಾರು? ಆಹ್ವಾನ ಇತ್ತ, ಯಾಕೆ ಬಂದಿರಿ? ಆಮೇಲೆ ಪ್ರಶ್ನೆ ಬಂದದ್ದು. ಇಲ್ಲಾಂದರೆ ಪ್ರಶ್ನೆಯೇ ಬರ್ತಾ ಇರಲಿಲ್ಲ. ಆವಾಗ ಈ ರೂಲ್ ಹೇಳಿದ್ದು, ಅನೀಕಯೋ ಸಂಹತಯೋ ಯದೀಯ ಬ್ರಾಹ್ಮಣೋಂತರ ಶಾಂತಿಮಿಚ್ಛನ್ನು ಭಯತೋ ನ ಯೋದ್ಧವ್ಯಂ ತದಾ ಭವೇತ್. ಇಬ್ಬರು 2 ಸೈನ್ಯಗಳು ಹೋರಾಡ್ತಾ ಇರುವಾಗ ಮಧ್ಯದಲ್ಲಿ ಒಬ್ಬ ಬ್ರಾಹ್ಮಣ ಬಂದು ತಡೆಯಿರಿ ಅಂದರೆ ತಡೆದು ಬಿಡಬೇಕು, ಯುದ್ಧ ಮಾಡಬಾರದು ಅಂತ. ಈಗಾಗತ್ತದು? ಬ್ರಾಹ್ಮಣ ಬೇಡ, ಯುದ್ಧ ವಿರೋಧಿ ಪ್ರತಿಭಟನೆ ಮಾಡ್ರಿ. ಬರ್ಟ್ರಂಡ್ ರಸಲ್ ಅಂತ ನಾನು ಯಾವಾಗಲೂ ಒಬ್ಬನನ್ನು ಹೇಳ್ತಾ ಇರ್ತೇನೆ. ಅವನು ಯುದ್ಧ ಮಾಡಬಾರದು ಅಂತ ಹೇಳಿ ಕೂತ. ವಿನ್ಸ್ಟನ್ ಚರ್ಚಿಲ್ ಆ ಮುದುಕನ್ನ ದಬ್ರಿ ಕೋಣ ಒಳಗಡೆ ಅಂತಂದ. ಎಲ್ಲೋ ಅಲ್ಲ, ಆ ಯುದ್ಧದ ರಂಗದಲ್ಲಿ ಅಲ್ಲ, ಎಲ್ಲೋ ಯುದ್ಧ ವಿರೋಧಿ ಸ್ಲೋಗನ್ ಇಟ್ಕೊಂಡ್ರೆ ತೆಗೆದು ಒಳಗಡೆ ಹಾಕ್ಬಿಡ್ತಾರೆ. ಆ ಪರಿಸ್ಥಿತಿ ಇವತ್ತಿದೆ. ಬ್ರಾಹ್ಮಣರದೆಲ್ಲ ದೂರದ ಮಾತು ನೋಡಿ. ಆ ಕಾಲದ ಒಂದು ಡಿಸಿಪ್ಲೀನ್. ಒಬ್ಬ ಬ್ರಾಹ್ಮಣ ಯುದ್ಧದ ನಡುವೆ ಬಂದು ಶಾಂತಿ ಬೇಕು
ಯಸ್ಯ ಸ್ಫೀತೋ ಜನಪದಃ ಸಂಪನ್ನ ಪ್ರಿಯರಾಜಕಃ ಸಂತುಷ್ಟಭೃತ್ಯ ಸಚಿವೋ ದೃಢಮೂಲಸ್ಸ ಪಾರ್ಥಿವಃ. ನಾವು ಹಾಗಾಗದಂತೆ ನೋಡಿಕೊಳ್ಳಬೇಕು, ಅದೇ ಪ್ರಧಾನವಾದದ್ದು. ನಮ್ಮ ಜನಪದ ಸ್ಫೀತ ಸಮೃದ್ಧವಾಗಿರಬೇಕು. ಸ್ಫೀತ ಅಂದರೆ ಸಮೃದ್ಧ, ಸಂಪತ್ತಿನಿಂದ ಕೂಡಿರಬೇಕು, ರಾಜರು ಪ್ರಿಯರಾಗಿ ಇರಬೇಕು, ಸಂತುಷ್ಟ ಭೃತ್ಯ ಸಚಿವ, ಸಂಬಳ ಪಡೆಯುವವರು ಸಚಿವರು ಎಲ್ಲರೂ ಕೂಡ ತೃಪ್ತಿಯಿಂದ ಇರಬೇಕು. ಅಂತಹ ರಾಜ ಅವನನ್ನು ಅಲುಗಾಡಿಸಲಿಕ್ಕಾಗಲ್ಲ. ಋತ್ವಿಕ್ ಪುರೋಹಿತಾಚಾರ್ಯ ಯೇ ಚಾರ್ಯಾಶ್ರುತಿ ಸಮ್ಮತಾ ಪೂಜಾರ್ಹ ಪೂಜಿತಾ ಯಸ್ಯ ಸ ವೈ ಲೋಕ ವಿದುಚ್ಯತೆ. ರಾಜ ಚೆನ್ನಾಗಿರಬೇಕು ಅಂದರೆ ಅವನಿಗೆ ಲೋಕಜ್ಞಾನ ಇರಬೇಕು. ಲೋಕಜ್ಞಾನ ಇರೋದು ಅಂದ್ರೇನು? ಯಾರು ಪೂಜ್ಯರೋ ಅವರನ್ನು ಪೂಜಿಸಿರಬೇಕು. ಪೂಜಾರ್ಹ ಪೂಜಿತಾ ಯಸ್ಯ ಸ ವೈ ಲೋಕ ವಿದುಚ್ಯತೆ. ಸಾರಭೂತವಾದ ವ್ಯಕ್ತಿತ್ವ ಯಾರಲ್ಲಿದೆ ಅವರನ್ನು ಗೌರವಿಸೋದನ್ನು ಕಲ್ತಿರಬೇಕು ಒಬ್ಬ ರಾಜ. ಅವನಿಗೆ ಲೋಕ ಗೊತ್ತಿದೆ ಅಂತ ಹೇಳ್ತಾರೆ. ಅವನನ್ನು ಅಲುಗಾಡಿಸಲಿಕ್ಕಾಗಲ್ಲ. ಅನ್ಬ್ರೇಕಬಲ್ ಆರ್ ಅನ್ಶೇಕಬಲ್ ಎರಡೂ ಕೂಡ. ಅವನನ್ನು ಅಲುಗಾಡಿಸಲಿಕ್ಕಾಗಲ್ಲ. ಏತೇನೈವ ಹಿ ವೃತ್ತೇನ ಮಹೀಂ ಪ್ರಾಪ್ಯ ನರೋತ್ತಮಃ ಅನ್ಯೇಪಿ ಚೈವ ವಿಜಯಂ ವಿಜಿಗೀಷಂತಿ ಪಾರ್ಥಿವಾಹ. ಈ ರೀತಿಯಾಗಿ ಶತ್ರುಗಳನ್ನು, ಮಿತ್ರರನ್ನು, ಭೃತ್ಯರನ್ನು, ಅತಿಥಿಗಳನ್ನು ನೋಡಿಕೊಂಡವನು ಒಂದು ರಾಜ್ಯವನ್ನು ಗೆದ್ದರೆ ಆ ರಾಜ್ಯ ಸಾರ್ಥಕ, ಅವನು ಸಮರ್ಥ ಅಂತ ಹೇಳ್ತಾರೆ. ಅಗ್ನಿಹೋತ್ರಾಣ್ಯಲ್ಪಶೇಷಂ ಭೂಮಿ ವರ್ಜಂ ಪುರಾ ರಾಜ ಜಿತ್ವಾ ರಾಜಾನಮಾಹವೇ ಅಪಿ ಚಾಸ್ಯೌಷಧಿ ಶಶ್ವತ್ ಆಜಹಾರ ಪ್ರತರ್ದನಃ. ಇದಕ್ಕೆ ಕೆಲವೊಂದು ಉದಾಹರಣೆಗಳನ್ನ ಹೇಳ್ತೇನೆ ಕೇಳು. ಪ್ರತರ್ದನ ಅಂತ ಒಬ್ಬ ರಾಜ ಇದ್ದ. ಭೂಮಿ ವರ್ಜಂ ಪುರಂ ರಾಜ ಜಿತ್ವ, ಪಟ್ಟಣವನ್ನು ಗೆದ್ದ, ಭೂಮಿಯನ್ನು ಗೆಲ್ಲಲಿಲ್ಲ. ರಾಜನನ್ನ ಗೆದ್ದ. ಆಗ ಅವನೇನು ಮಾಡಿದ? ಪಟ್ಟಣದಲ್ಲಿದ್ದ ಧಾನ್ಯವನ್ನು ತೆಗೆದುಕೊಂಡು ಹೋದ. ಆಮೇಲೆ ದಿವೋದಾಸ ಅಂತ ಒಬ್ಬ ರಾಜ ಇದ್ದ. ಅಗ್ನಿಹೋತ್ರವನ್ನು ತಗೊಂಡು ಹೋದ. ಎಲ್ಲ ಆ ಮನೆಯಲ್ಲಿದ್ದ ಬ್ರಾಹ್ಮಣರ ಅಗ್ನಿಹೋತ್ರವನ್ನು ತೆಗೆದುಕೊಂಡು ಹೋದ. ಅದು ಎಂತಹ ಅಪರಾಧ! ಯಾಕೆ ಅಂದರೆ ಅದರಿಂದ ಅವರ ರಾಷ್ಟ್ರಕ್ಕೆ ಬರಗಾಲ ಬಂತು ಮುಂದೆ. ಅದನ್ನು ಮಾಡಬಾರದು. ಪೂಜಾರ್ಹರಾದವರನ್ನು ಪೂಜಿಸಬೇಕು. ನೋಡಿ, ಸುಮ್ಮನೆ ಲೆಕ್ಕ ಇಟ್ಕೊಳ್ಳಿ, ಸುಮ್ಮನೆ ಒಂದು ಇದನ್ನು ಮಾಡಿ. ಒಬ್ಬ ಒಂದು ದೇಶವನ್ನು ಗೆದ್ದರೆ ಆ ದೇಶಕ್ಕೆ ಯಾವ ಕಡೆಯಿಂದಲೂ ಅಗ್ನಿ ಸಪ್ಲೈ ಆಗಬಾರ್ದು ಮಾಡಿಬಿಟ್ರೆ ಗತಿ ಏನು? ಎಂತಹ ಸೀರಿಯಸ್ ಅಫೆನ್ಸ್ ಅದು. ಅಗ್ನಿ ಸಪ್ಲೈ ಆಗಬಾರ್ದು, ಯಾವ ರೀತಿಯಲ್ಲೂ ಸಪ್ಲೈ ಆಗಬಾರ್ದು. ಈಗ ಇರುವ ಎಲ್ಲ ಗೌಡವನ್ನು ಖಾಲಿ ಮಾಡಿದ್ಬಿಟ್ರೆ ಒಂದು ತಿಂಗಳಾದ್ಮೇಲೆ ಗೊತ್ತಾಗುತ್ತೆ ಏನೇನಾಗಿದೆ ಅದು ಅಂತ. ಸರಾಜಕಾನಿ ರಾಷ್ಟ್ರಾಣಿ ನಾಭಾಗೋ ದಕ್ಷಿಣಾಂ ದದೌ ಅನ್ಯತ್ರ ಶ್ರೋತ್ರಿಯಸ್ವಾಚ್ಛ ತಾಪಸತ್ವಾಚ್ಛ ಭಾರತ. ಅದೇ ಇವರಿಗೆ ವಿರುದ್ಧವಾಗಿ ಒಬ್ಬ ಇದ್ದ, ನಾಭಾಗ ಅಂತ. ಅವನು ದಕ್ಷಿಣೆಯಾಗಿ ಕೊಟ್ಟ ಭೂಮಿಯನ್ನು, ಆದರೆ ಎಕ್ಸೆಪ್ಟ್ ಬ್ರಾಹ್ಮಣರ ಸೊತ್ತು ಬಿಟ್ಟು, ಅವಶ್ಯಕವಾದ ಸೊತ್ತು ಬಿಟ್ಟು, ವ್ಯಾಪಾರಿಗಳ ಸೊತ್ತು ಬಿಟ್ಟು, ಕ್ಷತ್ರಿಯರ ಸೊತ್ತನ್ನು ಮಾತ್ರ ನೀನು ಅನುಭವಿಸು ಅಂತ. ಕೊಡೋದಾದರೆ ಹಂಗೆ ಕೊಡಬೇಕು. ಅತ್ತೆ ಎದ್ದನ್ನು ಅಳಿಯ ದಾನ ಮಾಡಿದ ಹಾಗೆ ಅಂತ ಒಂದು ಗಾದೆ ಉಂಟಲ್ಲ, ಆ ತರಹ ಮಾಡಬಾರದು. ನಾನು ನಿಮಗೆ ದಾನ ಕೊಡ್ತೇನೆ, ಅವ್ರದ್ದು ತಗೊಂಬಿಡಿ ಅಂದರೆ ನಾನು ರಾಜನೇ ಆಗಿರಬಹುದು. ಕೇವಲ ನಮ್ಮದು ಕಾಮನ್ ಪೀಪಲ್ ಲೆವೆಲಲ್ಲಿ ಮಾತಾಡ್ತಾ ಇರೋದಲ್ಲ. ರಾಜನೇ ಆಗಿರಬಹುದು. ದಾನ ಮಾಡುವಾಗ ಒಂದು ಮಿತಿ ಇರಬೇಕು.
ನನ್ನ ಅಡಿಯಲ್ಲಿರುವ ಯಾವ ಪ್ರಜೆಗಳ ಹಣವನ್ನು ಕೊಡಬಹುದು ಅದನ್ನು ನೋಡಿಕೊಂಡಿರಬೇಕು. ಇದನ್ನು ಮಧ್ವಾಚಾರ್ಯರು ಸಂಗ್ರಹಿಸಿದ್ದಾರೆ, ಇದರಲ್ಲಿ ಎಲ್ಲವನ್ನೂ ಸಂಗ್ರಹಿಸಿದ್ದಾರೆ. ನೀವು ಮುಂದೆ ಆಚಾರ್ಯರ ಆ 40 ಶ್ಲೋಕಗಳಲ್ಲಿ 20 ಶ್ಲೋಕಗಳಲ್ಲಿ ಇಡೀ ಶಾಂತಿ ಪರ್ವವನ್ನು ಸಂಗ್ರಹಿಸಿಬಿಟ್ಟಿದ್ದಾರೆ. ಅದು ಮುಂದೆ ನಿಮಗೆ ಗೊತ್ತಾಗತ್ತೆ ನೋಡಿ. ಪ್ರತರ್ಧನ ಮತ್ತು ದಿವೋದಾಸ ಉಲ್ಟಾ ಮಾಡಿದ್ರು, ಅದರ ಸರಿಯಾಗಿ ಮಾಡಿದ್ದು ನಾಭಾಗ. ಉಚ್ಚಾವಚ ನಿವೃತ್ತಾನಿ ಧರ್ಮಜ್ಞಾನಾಂ ಯುಧಿಷ್ಠಿರ ಆಸನ್ ರಾಜ್ಞಾಂ ಪುರಾಣಾನಾಂ ಸರ್ವಂ ಹಿಮಮರೋಚತೆ. ನೋಡು, ಒಳ್ಳೆ ಧರ್ಮನಿಷ್ಠರಾದ ರಾಜರ ದೊಡ್ಡ ಕೆಲಸ ಸಣ್ಣ ಕೆಲಸ ಎರಡನ್ನೂ ಗಮನಿಸ್ಕೋಬೇಕು. ಸಣ್ಣ ಸಣ್ಣ ಕೆಲಸ ಏನಿದೆ, ದೊಡ್ಡ ದೊಡ್ಡ ಕೆಲಸ ಏನಿದೆ, ಅದನ್ನು ಎರಡನ್ನೂ ಗಮನಿಸಿಕೊಂಡು ಇತಿಹಾಸದಿಂದ ನಾವು ಪಾಠ ಕಲಿಬೇಕು. ಸರ್ವ ವಿದ್ಯಾತಿರೇಕಾದ್ವಾ ಜೇತುಮಿಚ್ಛೇನ್ಮಹೀಪತಿ ನ ಮಾಯಯಾ ನ ದಂಭೇನ ಯ ಇಚ್ಛೇದ್ಭೂತಿಮಾತ್ಮನಃ. ಎಲ್ಲ ವಿದ್ಯೆಗಳಲ್ಲಿ ಎಲ್ಲಕ್ಕಿಂತ ಎತ್ತರಕ್ಕೆ ಹೋಗಿ ಒಬ್ಬ ಗೆಲ್ಲಬಹುದು. ಆದರೆ ಯಾವುದೇ ಕಾರಣಕ್ಕೂ ನ ಮಾಯೆಯ ಮರೆಮೋಸದಿಂದಾಗಲಿ, ದಂಭೇನ ತನ್ನನ್ನು ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡಿಕೊಳ್ಳುವ ಮೂಲಕ ಆಗಲಿ, ಆತ್ಮನಃ ಭೂತಿಂ ನ ಇಚ್ಛೇತ್, ತನ್ನ ಸಂಪತ್ತನ್ನು ಗಳಿಸಬಾರದು. ನೋಡಿ, ಎಲ್ಲ ವಿದ್ಯಾತಿರೇಕ ಅಂತ ಇರೋದರಿಂದ ಅವನು ಬೇರೊಬ್ಬರನ್ನು ಆಕ್ರಮಿಸಿದ್ರು ವಿದ್ಯಾನಾಶ ಆಗಲಿಲ್ಲ. ಅದೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯುದ್ಧದ ದೊಡ್ಡ ಪ್ರಾಬ್ಲಮ್ ಏನು ಅಂದರೆ ವಿದ್ಯಾನಾಶ. ಎಲ್ಲ ಆಪತ್ತಿಗಿಂತ ದೊಡ್ಡ ಆಪತ್ತು. ಸಂಪತ್ತು ನಾಳೆ ಬರುತ್ತೆ, ಅದೇನೂ ಇಲ್ಲ. ಯಾಕೆಂದರೆ ನೋಡಿ, ಸುಮ್ಮನೆ ಒಂದು ಮಾತು ಹೇಳ್ತೇನೆ. ರಾಘವೇಂದ್ರ ಸ್ವಾಮಿಗಳ ತಾತ ವಿಜಯನಗರದಿಂದ ಉಟ್ಟ ಬಟ್ಟೆಯಲ್ಲಿ ಓಡಿ ಬಂದರು, ಕನಕಾಚಲ ಭಟ್ರು ಅಂತ. ಆಮೇಲೆ ಅವರ ಮಗ ತಿಮ್ಮಣ್ಣ ಭಟ್ರು, ಅವ್ರ ಮಗ ವೆಂಕಣ್ಣಾಚಾರ್ಯರು, ಅದೇ ರಾಘವೇಂದ್ರ ಸ್ವಾಮಿ. ಏನೂ ಇರಲಿಲ್ಲ ಅವ್ರಿಗೆ. ತಂಜಾವೂರಿನಲ್ಲಿ ಹಾಗೆ ಬಂದರು. ರಾಘವೇಂದ್ರ ಸ್ವಾಮಿಗಳಿಗೆ ಎಷ್ಟು ಬಡತನ ಇತ್ತು ನೋಡಿದ್ದೀವಿ, ಆದರೆ ವಿದ್ಯೆ ಇತ್ತು. ಆ ವಿದ್ಯೆಯನ್ನು ಉಳಿಸ್ಕೊಂಡು ಬಂದರು. ವಿದ್ಯೆ ಹೋದರೆ ಪೂರ್ತಿ ಎರೇಸ್ ಆಗಿ ಹೋದರೆ ಮತ್ತೆ ಪಡೆಯೋದು ಹೇಗೆ? ಯಾರಾದರೂ ಒಬ್ಬರು ಇರಬೇಕಲ್ಲ, ಯಾರಾದರೂ ಒಬ್ಬರು ಇರಬೇಕಲ್ಲ. ಮೂಲೆಯ ಶಾಸ್ತ್ರವನ್ನು ನೋಡಿದವ, ಹೆಚ್ಚಿನ ಜನ ನೋಡಲಾಗದಂಥದನ್ನು ನೋಡಿದವ ಯಾರೋ ಒಬ್ಬ ಇರಬೇಕಲ್ಲ. ಅವನ ಹತ್ತಿರ ನೆಮ್ಮದಿಯಿಂದ ಹೋಗಿ ಕೇಳುವ ಅಂತ ಇರಬೇಕು. ಅದಕ್ಕೆ ಅವಕಾಶ ಇದೆಯಾ ದೇಶದಲ್ಲಿ? ಆ ದೇಶ ಸಮೃದ್ಧವಾಗಿದೆ ಅಂತ ಅರ್ಥ. ಅವಕಾಶವೇ ಇಲ್ವಾ? ಆ ದೇಶ ಬಡವಾಗಿದೆ ಅಂತ ಅರ್ಥ. ಏನು ಮಾಡಲಿಕ್ಕಾಗತ್ತೆ ಅದರಿಂದ? ತಾಡವಾಲ ಇದೆ, ಯಾವನು ಓದವನೇ ಇಲ್ಲ ಅಂತಂದರೆ ಏನು ಮಾಡಲಿಕ್ಕಾಗತ್ತೆ? ಯೋಚನೆ ಮಾಡಿ. ಅದಕ್ಕೆ ಸರ್ವ ವಿದ್ಯಾತಿರೇಕಾದ್ವ, ಎಲ್ಲ ವಿದ್ಯೆಗಳಲ್ಲಿ ನೀನು ಮಿಗಿಲಾದವನಾಗಿದ್ದರೆ ಅದರಿಂದ ಗೆಲ್ಲು, ಏನು ತೊಂದರೆ ಇಲ್ಲ. ಆದರೆ ಮಾಯೆಯಿಂದ ದಂಭದಿಂದ ಗೆಲ್ಲಬೇಡ. ಯಾಕೆಂದರೆ ಮುಂದಿನ ಜನಾಂಗಗಳು ಕತ್ತಲೆಯಲ್ಲಿ ಕೊಳೆಯುತ್ತವೆ. ಇಂತಹ ಪ್ರಾಬ್ಲಮ್ ಅದು. ನಾನು ಈಗ ಪಟಪಟ ಮಾತಾಡ್ತಾ ಇರಬಹುದು, ಆದರೆ ಆ ಸರ್ವವಿದ್ಯಾ ನಾಶದ ಒಂದು ಝಲಕನ್ನು ನೆನಪಿಸ್ಕೊಳ್ಳಿ. ಮಾತು ಮೂಕ ಆಗೋಗತ್ತೆ. ಮೂಕ ಆಗೋಗತ್ತೆ. ಆ ನಳಂದ ಯೂನಿವರ್ಸಿಟಿಯನ್ನು ಸುಡುವಾಗ ಅವನು ಕೇಳಿದ್ನಂತೆ, ಖುರಾನ್ನಲ್ಲಿ ಹೇಳದೇ ಇರೋದಿದೆಯೋ ಹೇಳಿದ್ದಿದೆಯೋ ಅಂತ. ಪುಸ್ತಕವನ್ನು ಅತ್ಯಂತ ಪ್ರೀತಿಸಿ ಅದರ ಬೆಂಕಿಯಲ್ಲಿ ಚಳಿ ಕಾಯಿಸ್ಕೊಳ್ಳೋ ಮುಟ್ಟಾಳ ಒಬ್ಬ ಕೇಳಿದ್ನಂತೆ, ನನಗೆ ಪುಸ್ತಕ ಅಂದರೆ ಬಹಳ ಇಷ್ಟ, ಅದಕ್ಕೆ ಅದರಿಂದ ಚಳಿ ಕಾಯಿಸ್ಕೋತೀನಿ ಅಂತ ಅನ್ನೋ ಜಾತಿಯವನು. ಅಂಥವನೊಬ್ಬ ಕೇಳಿದ, ಇಡೀ ಪುಸ್ತಕ ಖುರಾನ್ನಲ್ಲಿ ಹೇಳ್ತಾ ಇರೋದನ್ನು ಹೇಳ್ತಾ ಇದೆಯೋ ಇಲ್ವೋ? ಇಲ್ಲ ಅಂದರೆ ಖುರಾನ್ ವಿರುದ್ಧವಾಗಿದೆ ಅಂತ ಸುಟ್ಟು ಬಿಡ್ತಾನೆ. ಇದೆ ಅಂದರೆ ಹೇಗೂ ಖುರಾನಲ್ಲ ಇದೆಯಲ್ಲ ಅಂತ ಸುಟ್ಟು ಬಿಡ್ತಾನೆ. ಈ ತರಹದ ಪರಿಸ್ಥಿತಿಯನ್ನು ನಮ್ಮ ಹಿಂದಿನವರು ಎದುರಿಸಿದ್ದಾರೆ. ಎಂತೆಂಥ ಗ್ರಂಥಗಳು ಇವತ್ತಿಲ್ಲ.
ಎಷ್ಟನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಹಾಗೆ ಮಾಡ್ದ ಅವನು. ಇಲ್ಲಿ ಇರೋದು ಖುರಾನ್ನಲ್ಲಿ ಇದೆಯಾ? ಇದೆ. ಮತ್ತೆ ಆಗಬೇಕು ಪುಸ್ತಕ ಸುಟ್ಟಾಕ. ಇಲ್ಲಿ ಇಲ್ಲದೆ ಇರೋದು ಇದೆಯಾ? ಖುರಾನಲ್ಲಿ ಇಲ್ಲದೆ ಇರೋದು ನಮ್ಗೆ ಯಾಕೆ? ಸುಟ್ಟಾಕ. ಏನು ಮಾಡಿದ್ರು ಸುಟ್ಟಾಕೋದೆ. ಈ ತರಹ ಆಗೋಗಿದೆ. ಅದರಿಂದಾಗಿ ಈ ಎಲ್ಲ ಒಂದು ಜೀವನವನ್ನು ನೋಡಿದಾಗ ಮಹಾಭಾರತ ಉಳ್ಕೊಂಡಿದೆಯಲ್ಲ, ಮಹಾಭಾರತವನ್ನು ಉಳ್ಕೊಂಡಿದೆಯಲ್ಲ, ಏನೇನೆಲ್ಲ ಸಂಗತಿ ಹೇಳುತ್ತೆ. ನಮಗೆ ತಿಳಿದಿರುವ ಮಾಹಿತಿಯನ್ನೆಲ್ಲ ಮಹಾಭಾರತದ ಮೂಸೆಯಲ್ಲಿ ಹಾಕಿ ಜ್ಞಾನವಾಗಿ ಪರಿವರ್ತಿಸ್ಕೋಬೋದಲ್ಲ ಅಂತ ಅದ್ಭುತ ಶಾಸ್ತ್ರ ವೇದವ್ಯಾಸರು ಕೊಟ್ಟಿದ್ದಾರಲ್ವ. ಹೀಗಲ್ವಾ ನಾವು ವೇದವ್ಯಾಸರ ಪೂಜೆ ಮಾಡಬೇಕಾದದ್ದು. ಅದರಿಂದಾಗಿ ಸರ್ವ ವಿದ್ಯಾತಿರೇಕಾದ್ವಾ ಜೇತುಮಿಚ್ಛೇನ್ ಮಹೀಪತಿ ನ ಮಾಯಯ ನ ದಂಭೇನ ಯ ಇಚ್ಛೇದ್ ಭೂತಿಮಾತ್ಮನಃ. ಒಬ್ಬ ರಾಜ ಒಂದು ರಾಷ್ಟ್ರವನ್ನು ಗೆಲ್ಲಬೇಕು ಅಂತಾದರೆ ಆ ರಾಷ್ಟ್ರದ ಯಾವ ಪರಿಸ್ಥಿತಿಯನ್ನು ನೋಡೋ ಅಗತ್ಯ ಇಲ್ಲ. ನೀನು ಎಲ್ಲವನ್ನ ಮೀರಿದ ವಿದ್ಯೆಯನ್ನು ಪಡೆದಿದ್ರೆ, ಇಲ್ಲ ಅಂದರೆ ಎಲ್ಲ ನೋಡಬೇಕಾಗತ್ತೆ ಅಂತನ್ನುವಲ್ಲಿಗೆ ನಾವು 87ನೆಯ ಅಧ್ಯಾಯವನ್ನು ನೋಡಿದ್ದೇವೆ. ಯುಧಿಷ್ಠಿರ ಕ್ಷತ್ರಧರ್ಮಾನ್ನ ಪಾಪೀಯಾನ್ ಧರ್ಮೋಸ್ತಿ ಭರತರಜಭಾ ಅಭಿಯಾನೇ ಚ ಯುದ್ಧೇ ಚ ರಾಜ ಹಂತಿ ಮಹಾಜನಂ. ಆಗ ಧರ್ಮರಾಜನಿಗೆ ಈ ಕೊಡೇ ಮಾತನ್ನು ಕೇಳ್ತಾ ಇದ್ದ ಹಾಗೆ ಒಂದು ಮಾತು ಪ್ರಶ್ನೆ ಮಾಡಿದ. ಅಜ್ಜ, ಕ್ಷತ್ರಧರ್ಮಕ್ಕಿಂತ ಪಾಪಿಷ್ಠವಾದ ಇನ್ನೊಂದು ಧರ್ಮವೇ ಇಲ್ಲ ಅಂತ ಅಂದ್ಕೊಳ್ತೇನೆ. ಯಾಕೆ ಅಂದರೆ ದೊಡ್ಡ ದೊಡ್ಡ ಜನರೆಲ್ಲ ನಾಶ ಆಗೋಗ್ತಾರಲ್ವ. ಒಂದು ಯುದ್ಧ ಆಯಿತು ಅಂತಂದರೆ ಎಂತೆಂಥವ್ರು ನಾಶ ಆಗೋಗ್ತಾರೆ. ವಿದ್ಯಾವಂತರು, ಸಂಸ್ಕೃತಿವಂತರು. ಹೇಗೆಲ್ಲ ನಾವು ಒಂದು ಊರಿನ ಮೇಲೆ ಬ್ಲೈಂಡಾಗಿ ಒಂದು ಬಾಂಬ್ ಹಾಕಿದ್ರೆ ಎಂತೆಂಥ ಮಾನುಷ ಸಂಪತ್ತನ್ನು ನಾವು ಕಳ್ಕೊತೇವೆ. ಎದೆ ನಡ್ಗೋಗ್ಬಿಡುತ್ತೆ ಯೋಚನೆ ಮಾಡಿದ್ರೆ. ಸುಮ್ಮನೆ ಬೆಂಗಳೂರು ಮೇಲೆ ಒಂದು ಬಾಂಬ್ ಹಾಕೋದು ಅಂತ ಇಟ್ಕೊಳ್ಳೋಣ, ಅಥವಾ ಉಡುಪಿ ಮೇಲೆ ಒಂದು ಬಾಂಬ್ ಹಾಕೋದು ಅಂತ, ಎಂತೆಂಥವ್ರನ್ನು ಕಳ್ಕೊಂಡ್ಬಿಡ್ತೀವಿ, ಮತ್ತೆ ವಾಪಸ್ ಪಡ್ಕೊಳ್ಳಿಕ್ಕೆ ಆಗಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಕ್ಷತ್ರಧರ್ಮಕ್ಕಿಂತ ಪಾಪಿಷ್ಠವಾದ ಒಂದೊಂದು ಧರ್ಮವೇ ಇಲ್ಲ. ಯಾಕೆಂದರೆ ಎಂತೆಂಥವ್ರು ಸತ್ತೋಗ್ತಾರೋದ್ರಿಂದ ಅಲ್ವಾ. ಕಥಮಸ್ಮ ಕರ್ಮಣ ಕೇನ ಲೋಕಾಂಜಯತಿ ಪಾರ್ಥಿವ ವಿದ್ವನ್ ಜಿಜ್ಞಾತಮಾನಾಯ ಪ್ರಬ್ರೂಹಿ ಭರತರಜಭಾ. ಅದರಿಂದ ಯಾವ ಕರ್ಮದಿಂದ ಲೋಕವನ್ನು ಗೆಲ್ಲಬೇಕು, ಆ ಲೋಕವನ್ನು ಹೇಗೆ ಪಡಿಬೇಕು, ಈ ಲೋಕದಲ್ಲಿ ಇರೋ ವ್ಯವಸ್ಥೆಯೊಂದನ್ನೇ ಹಾಳು ಮಾಡಿಬಿಡುತ್ತೆ ಯುದ್ಧ ಅಂದರೆ. ಆ ಯುದ್ಧವನ್ನೇ ಅವಲಂಬಿಸಿಕೊಂಡಿರೋದು ಕ್ಷತ್ರಿಯ ಧರ್ಮ. ಕ್ಷತ್ರಿಯ ಧರ್ಮಕ್ಕಿಂತ ಪಾಪಿಷ್ಠವಾದ ಇನ್ನೊಂದು ಧರ್ಮ ಇದೆಯಾ ಅಂತಂದರೆ ಇಲ್ಲ ಅಂತ ಉತ್ತರ ಕೊಡಬೇಕಾಗತ್ತೆ ಅಂದ. ನನ್ನ ಒಳಗಿನ ದನಿಗೆ ಅಜ್ಜಯ್ಯನ ಸಮ್ಮತಿ ಸಿಕ್ಕತ್ತೇನೋ ಅಂತ ಅವನಿಗೆ. ಆಮೇಲೆ ತಿರುಗಿ ಹೇಳ್ಬೋದು, ಹೇಳಿಲ್ವ ನಾನು ಸುಮ್ಮನೆ ಯುದ್ಧ ಮಾಡಿಸಿದ್ರಿ ನನ್ನ ಕೈನಲ್ಲಿ ಅಂತ ಅಲ್ವಾ. ಭೀಷ್ಮಾಚಾರ್ಯ ಗೊತ್ತಾಗದೇ ಇರುತ್ತಾ? ಅವನು ಆಗ ಮರ್ತಿದ್ದೇನು ಅಂದರೆ ಭೀಷ್ಮಾಚಾರ್ಯ ಒಳಗಡೆಯೂ ನಿಂತು ಕೃಷ್ಣಾಚಾರ್ಯ ಹೇಳ್ತಾ ಇದ್ದದ್ದು. ಆಚಾರ್ಯ ಭೀಷ್ಮರ ಒಳಗಡೆ ಆಚಾರ್ಯ ಕೃಷ್ಣರು ನಿಂತು ಹೇಳಿಸ್ತಾ ಇರೋದು. ಈ ಮಾತಿನ ಪ್ರವಾಹದಿಂದ ದೂರ ಆಗ್ತಾ ಇದ್ದವನು ಮತ್ತೆ ತನ್ನ ವಾರದ ಸಮರ್ಥಿಗೆ ಹುಲ್ಲುಕಡ್ಡೆಯೋ ಎಂಬಂತೆ ಸಿಕ್ಕಿ ಅವನು ಕೇಳಿದ, ಅಜ್ಜ, ಇದಕ್ಕಿಂತ ಪಾಪಿಷ್ಠವಾದ ಇನ್ನೊಂದು ಧರ್ಮ ಇಲ್ಲ ಅಲ್ವಾ ಅಂತ. ಅದಕ್ಕೆ ಭೀಷ್ಮಾಚಾರ್ಯ ಗೊತ್ತಾಯಿತು, ಇವನು ಉತ್ತರ ಹೇಳೋದು. ಅದೇನು ಉತ್ತರ ಅಂತ ಹೇಳಿ ನಾಳೆ ನೋಡೋಣ. ನಾಳೆ 90% 95% ಇರುತ್ತೆ. ಇವತ್ತು ಇಲ್ಲ, ಇವತ್ತು ರಾಘಣ್ಣ ಬಂದು ಹೇಳಿದ್ರೆ ಆಜ್ಞೆ ಮಾಡಿದ್ರೆ ಇರುತ್ತೆ. ನಾಳೆ ನೋಡು, ನಾಳೆ ಬೆಳಗ್ಗೆ, ನಾಳೆ ಸಂಜೆ ಇದೆ, ಎಲ್ಲ ಅನುಕೂಲ ಆಗಿತ್ತು, ಟಕ್ಕ ಮಾಡ್ಬೋದು.